ಕೊತ್ತೂರು ಮಂಜುನಾಥ್ ಆತ ದೇಶದ ಬಗ್ಗೆ ತಿಳ್ಕೊಂಡಿದ್ರೆ, ದೇಶದ ಅರಿವಿದ್ದಿದ್ರೆ 2 ಬಾರಿ ಶಾಸಕರಾಗಿದ್ದಾರೆ ಅನ್ನೋ ನಿನ್ನೆ ನಾನು ನೋಡಿದೆ. ನಮ್ಮ ಕಾರಜೋಳ ಸಾಹೇಬ್ರು ಹೇಳ್ತಾ ಇದ್ರು ಫೇಕ್ ಸರ್ಟಿಫಿಕೇಟ್ ತೊಗೊಂಡು ಅವ್ರು MLA ಆದರು ಅಂತ. ಅಂಥವ್ರ ಬಗ್ಗೆ ಮಾತಾಡೋದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ತಕ್ಕ ಪಾಠವನ್ನು ಜನನೇ ಕಲಿಸ್ತಾರೆ. ಭಾರತೀಯರ ದೊಡ್ಡತನ ಏನು ಅಂತ ತೋರಿಸ್ತಾರೆ. ನನಗನ್ಸುತ್ತೆ ಕೊತ್ತೂರು ಮಂಜುನಾಥ್ ಇನ್ನು 6 ತಿಂಗಳಲ್ಲಿ 7 ಹೆಸರಿಲ್ದಂಗೆ ಜನರಿಂದ ತಿರಸ್ಕಾರ ಆಗ್ತಾರೆ. ಇಂಥ ನೀಚರನ್ನು ಈ ದೇಶದಲ್ಲಿ ಜಾಸ್ತಿ ದಿನ ಇರಬಾರ್ದು. ಇಂಥವ್ರಿಗೆ ರಕ್ಷಣೆಯನ್ನು ಯಾರೂ ಕೂಡ ಕೊಡಬಾರ್ದು. ಆದ್ದರಿಂದ ಇದು ಒಂದು ತುಂಬ ಅಸಹ್ಯವಾದ ಅಹಿತಕರವಾದ ಸಂದರ್ಭವನ್ನು ಕೊತ್ತೂರು ಮಂಜುನಾಥ್ ಮಾಡಿದ್ದಾರೆ. ಇದು ಅವರಿಗೆ ಶೋಭೆ ತರೋದಲ್ಲ. ಕಾಂಗ್ರೆಸ್ನವ್ರು ಕ್ರಮ ತಗೊಂಡ್ರೆ ಅವ್ರಿಗೆ ಒಳ್ಳೆಯದು, ನಮಗೇನು ಒಳ್ಳೆಯದಲ್ಲ. ಇಲ್ಲಾಂದ್ರೆ ಜನ ಎಲ್ಲ ಥರದ ಕ್ರಮವನ್ನು ತೆಗೆದುಕೊಳ್ತಾರೆ ಮುಂದಿನ ದಿನಗಳು. ಕೊತ್ತೂರು ಮಂಜುನಾಥ್ ಆತ ದೇಶದ ಬಗ್ಗೆ ತಿಳ್ಕೊಂಡಿದ್ರೆ, ದೇಶದ ಅರಿವಿದ್ದಿದ್ರೆ 2 ಬಾರಿ ಶಾಸಕರಾಗಿದ್ದಾರೆ ಅನ್ನೋ ನಿನ್ನೆ ನಾನು ನೋಡಿದೆ. ನಮ್ಮ ಕಾರಜೋಳ ಸಾಹೇಬ್ರು ಹೇಳ್ತಾ ಇದ್ರು ಫೇಕ್ ಸರ್ಟಿಫಿಕೇಟ್ ತೊಗೊಂಡು ಅವ್ರು MLA ಆದರು ಅಂತ. ಅಂಥವ್ರ ಬಗ್ಗೆ ಮಾತಾಡೋದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ತಕ್ಕ ಪಾಠವನ್ನು ಜನನೇ ಕಲಿಸ್ತಾರೆ. ಭಾರತೀಯರ ದೊಡ್ಡತನ ಏನು ಅಂತ ತೋರಿಸ್ತಾರೆ. ನನಗನ್ಸುತ್ತೆ ಕೊತ್ತೂರು ಮಂಜುನಾಥ್ ಇನ್ನು 6 ತಿಂಗಳಲ್ಲಿ 7 ಹೆಸರಿಲ್ದಂಗೆ ಜನರಿಂದ ತಿರಸ್ಕಾರ ಆಗ್ತಾರೆ. ಇಂಥ ನೀಚರನ್ನು ಈ ದೇಶದಲ್ಲಿ ಜಾಸ್ತಿ ದಿನ ಇರಬಾರ್ದು. ಇಂಥವ್ರಿಗೆ ರಕ್ಷಣೆಯನ್ನು ಯಾರೂ ಕೂಡ ಕೊಡಬಾರ್ದು. ಆದ್ದರಿಂದ ಇದು ಒಂದು ತುಂಬ ಅಸಹ್ಯವಾದ ಅಹಿತಕರವಾದ ಸಂದರ್ಭವನ್ನು ಕೊತ್ತೂರು ಮಂಜುನಾಥ್ ಮಾಡಿದ್ದಾರೆ. ಇದು ಅವರಿಗೆ ಶೋಭೆ ತರೋದಲ್ಲ. ಕಾಂಗ್ರೆಸ್ನವ್ರು ಕ್ರಮ ತಗೊಂಡ್ರೆ ಅವ್ರಿಗೆ ಒಳ್ಳೆಯದು, ನಮಗೇನು ಒಳ್ಳೆಯದಲ್ಲ. ಇಲ್ಲಾಂದ್ರೆ ಜನ ಎಲ್ಲ ಥರದ ಕ್ರಮವನ್ನು ತೆಗೆದುಕೊಳ್ತಾರೆ ಮುಂದಿನ ದಿನಗಳು.